ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟೀಚರ್ಸ್ ಕೆಲಸ ಏನು ಅಂತ ಹೇಳೋದಕ್ಕೆ ಬಂದಿದ್ದೇನೆ. ಅಂದರೆ ಕೆಲವರೆಲ್ಲ ಅಂದರೆ ಪಾಪ ಗೊತ್ತಿರಲ್ಲ, ಅವರೆಲ್ಲ ಏನು ಅಂದ್ಕೊಳ್ತಾರೆ, ಟೀಚರ್ ಅಂದರೆ ಹೋಗ್ತಾರೆ, ಕ್ಲಾಸಲ್ಲಿ ಪಾಠ ಮಾಡ್ತಾರೆ, ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ, ಬರ್ತಾರೆ ಅಷ್ಟೇ ಅಂತ ಅಂದ್ಕೊಳ್ತಿರ್ತಾರೆ. ಬಟ್ ನಾವು ಏನೇನು ಕೆಲಸ ಮಾಡ್ತೀವಿ ಕ್ಲಾಸಲ್ಲಿ ಅಂದರೆ ಪಾಠಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಇವತ್ತು ಹೇಳೋಣ ಅಂತ ಬಂದಿದ್ದೀನಿ. ಏನು ನೀವು ಒಬ್ಬರೇನೋ ಇದನ್ನೆಲ್ಲ ಮಾಡೋದು, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತೀರಾ ಅಂತ ಅಂದ್ಕೊಳ್ತೀರಾ ಅಂತಲೂ ಅನಿಸುತ್ತೆ. ಬಟ್ ನಾನು ನಮ್ಮೊಬ್ರದ್ದೇ ಹೇಳ್ತಾ ಇಲ್ಲ, ಎಲ್ಲ ಟೀಚರ್ಸ್ದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು. ಯಾಕೋ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಮೊದಲೇ ವಿಡಿಯೋ ತೋರಿಸ್ದಂಗೆ ಇವಾಗ ಎಕ್ಸಾಮ್ ಎಲ್ಲ ಮುಗಿದಿದೆ, ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ನಮ್ಮದು ಮಠದಲ್ಲಿ ಇರ್ತಕ್ಕಂಥ ಸ್ಕೂಲು, ಹಾಗಾಗಿ ಹಾಸ್ಟೆಲ್ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ಅವ್ರು ಬರೋದೇ ಇನ್ನೂ ಸ್ಕೂಲು ಓಪನ್ ಆದಮೇಲೆ, ಎಲ್ಲ ಶಾಲೆನಲ್ಲೂ ಅಷ್ಟೇ. ಬಟ್ ಹಾಸ್ಟೆಲ್ ಮಕ್ಕಳಿಗೆ ತುಂಬಾ ಒಂದು ಅಪರೂಪಕ್ಕೆ ಊರಿಗೆ ಹೋಗೋದು, ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬಾರ್ದು. ಹಾಗಾಗಿ ಎಲ್ಲರೂ ಊರಿಗೆ ಹೋಗಿದ್ದಾರೆ. ನಮ್ಮ ಕೆಲಸ ಏನು ಅಂದರೆ, ಎಕ್ಸಾಮ್ ಮುಗೀತು ಅಂತ ನಾವು ಸುಮ್ಮನೆ ಇರೋಂಗಿಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ, ಅದು ಎಂಟರ್ ಮಾಡಬೇಕಾಗುತ್ತೆ ಮಾರ್ಕ್ಸು. ಬಟ್ ವ್ಯಾಲ್ಯೂಯೇಷನ್ದು ಈ ಎಕ್ಸಾಮ್ ಮಾತ್ರ ಅಲ್ಲ, ನಾವು ಏನೇನು ಮಾಡಬೇಕಂದ್ರೆ, ಪ್ರೈಮರಿ ಸ್ಕೂಲಲ್ಲಿ ನಾವು ಟೀಚರ್ಸು ಎರಡೆರಡು ಸಬ್ಜೆಕ್ಟು ತೊಗೊಳ್ಲೇಬೇಕಾಗುತ್ತೆ, ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಪ್ರತಿ ಪಾಠ ಒಂದು 50-40 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂತಂದರೆ, ಅದರಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಒಂದು ಪಾಠ ಮಾಡಿದ್ಮೇಲೆ ಅದಕ್ಕೆ ನಾವು ನೋಟ್ಸ್ ಬರೆಸ್ಬೇಕು, ನೋಟ್ಸ್ ಚೆಕ್ ಮಾಡಬೇಕು. ನೆಕ್ಸ್ಟು ಹೋಮ್ವರ್ಕು, ಒಂದೇ ಪಾಠದ್ದು ಹೋಮ್ವರ್ಕ್ ಚೆಕ್ ಮಾಡಬೇಕು. ಅದಾದಮೇಲೆ ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಮಾಡಬೇಕು, ಅದನ್ನು ಚೆಕ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿದಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿದೂ ಅದನ್ನು ಚೆಕ್ ಮಾಡಿ ಆ ಒಂದು ಯೂನಿಟ್ ಟೆಸ್ಟ್ ಮಾರ್ಕ್ಸ್ ಏನಿದೆ ಅದನ್ನು ನಮ್ಮ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅಂದರೆ ನಮ್ಮದೊಂದು ಇಂಡಿವಿಜುವಲ್ ಬುಕ್ ಅಂತ ಇರುತ್ತೆ, ವೈಯಕ್ತಿಕ ಅಂಕವಹಿ ಅಂತ. ಆ ಪುಸ್ತಕಕ್ಕೆ ನಾವು ಎಂಟ್ರಿ ಮಾಡಬೇಕು. ಈ ಎಕ್ಸಾಂಪಲ್ಲು 4 ಪಾಠ ಇದೆ ಅಥವಾ 8 ಪಾಠ ಇದೆ ಅಂದರೆ ಅದನ್ನು ನಾವು 4 ಭಾಗ ಮಾಡ್ತೀವಿ. FA1, FA2, FA3, FA4 ಅಂತ ಅದೆಲ್ಲ ಟೆಸ್ಟ್ ಮಾಡಿ ಆ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅದಕ್ಕೆ ನಾವು ಪರ್ಸೆಂಟೇಜನ್ನು ಕಂಡುಹಿಡಿಬೇಕಾಗುತ್ತೆ. 10ಕ್ಕೆ 15ಕ್ಕೆ ಪರ್ಸೆಂಟೇಜನ್ನು ಕಂಡುಹಿಡಿದು ಅದನ್ನು ನಾವು ನಮ್ಮ ಬುಕ್ಕಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹೀಗೆ ಪ್ರತಿ ಒಂದು ಪಾಠದ್ದು ಸಹ ಟೆಸ್ಟು ಮಾರ್ಕ್ಸು ನಾವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು FA1, FA2 ಮತ್ತು FA3, FA4 ಎಂಟ್ರಿ ಮಾಡಬೇಕಾಗುತ್ತೆ. ಅದು ನಮ್ಮ ಹತ್ರ ಇರುತ್ತೆ ಬುಕ್ಕು. ಇಷ್ಟನ್ನು ನಾವು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಹಾಗೆ ಈ ಲಾಸ್ಟಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಅದೆಲ್ಲವನ್ನು ಟೋಟಲ್ ಮಾಡಿಕೊಂಡು ನಮ್ಮ ಬುಕ್ಕಿಂದ ಈ ಮಾರ್ಕ್ಸ್ ಎಂಟ್ರ್ ಬುಕ್ ಇರುತ್ತೆ ಸ್ಕೂಲ್ದು, ಅದಕ್ಕೆ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಷ್ಟು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನಿಜವಾಗ್ಲೂ ಟೀಚರ್ಸ್ ಕೆಲಸ ಅಂದರೆ ಬರೀ ಪಾಠ ಮಾಡೋದಲ್ಲ, ಇದೆಲ್ಲವನ್ನು ನಾವು ಮಾಡಲೇಬೇಕಾಗುತ್ತೆ. ಅದರಲ್ಲೂ ಇವಾಗಂತೂ ಹೆಡ್ ಮಾಸ್ಟರ್ಗಳಿಗೆ ತುಂಬಾ ವರ್ಕ್ ಇರುತ್ತೆ, ಎಲ್ಲದನ್ನು ಆನ್ಲೈನಲ್ಲಿ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸಹ ಅಪ್ಡೇಟನ್ನು ಅವ್ರು ಹೇಳಿದ ತಕ್ಷಣ ಕೊಡಬೇಕಾಗುತ್ತೆ. ಹೆಡ್ ಮಾಸ್ಟರ್ಗಳಿಗೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಯಾವುದೇ ಸ್ಕೂಲ್ ಹೆಡ್ ಮಾಸ್ಟರ್ ಆಗಲಿ ಪಾಪ, ಅವರು ಸಬ್ಜೆಕ್ಟು ತೊಗೋಬೇಕಾಗುತ್ತೆ, ಆ ಕಡೆ ಆ ವರ್ಕು ಮಾಡಬೇಕಾಗುತ್ತೆ. ಬಟ್ ಆವಾಗೆಲ್ಲ ಈ ಥರ ವರ್ಕ್ ಇರಲಿಲ್ಲ, ಏನೂ ಕೇಳ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಅಪ್ಡೇಟು ಕೊಡ್ತಾನೇ ಇರಬೇಕಾಗುತ್ತೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಖುಷಿ ಏನಪ್ಪ ಅಂತಂದರೆ, ಮಕ್ಕಳ ಜೊತೆ ಇರ್ತೀವಿ ಅನ್ನೋದೊಂದೇ ಖುಷಿ. ಇವಾಗ ಮಕ್ಕಳು ಇಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ನಾವು ಇದರಲ್ಲೂ ಸಹ ಬಿಡು ಮಾಡ್ಕೊಂಡು ಬಟ್ ಮಕ್ಕಳ ಜೊತೆ ಇದ್ದಾಗ ಇದ್ಯಾವುದು ನಮಗೆ ಕೆಲಸ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹೆಡ್ ಮಾಸ್ಟ್ರು ಪಾಪ ಆಫೀಸ್ ವರ್ಕ್ ಮಾಡ್ಕೊತಾಯಿದ್ರು, ಹಾಗಾಗಿ ನಾವು ಅವ್ರದ್ದು ಮಾರ್ಕ್ಸು ಸಹ ಎಂಟರ್ ಮಾಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಜ್ಯೂಸು ಮತ್ತು ಪಪ್ಸು ತೊಗೊಬಂದಿದ್ರು, ಹಾಗೆ ತಿಂದ್ವಿ, ಜ್ಯೂಸನ್ನ ಕುಡಿದ್ವಿ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ವಿ. ನಂತರ ಹೀಗೆ ಎಲ್ಲ ಮಾರ್ಕ್ಸು ಎಂಟ್ರಿ ಮಾಡಿದ್ವಿ. ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ನಮ್ಮ ಕೆಲಸ ಹೀಗಿರುತ್ತೆ, ಎಕ್ಸಾಮ್ ಮುಂಚೆನೂ ಇದೇ ಥರ ವರ್ಕ್ ಇರುತ್ತೆ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋನ ಮಾಡಿದೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಹೀಗೆ ವಿಡಿಯೋನ ನೋಡ್ತಾ ಇರಲಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.